ನೀಡುತ್ತಾರೆ. ಆ ಜಡ್ಜ್ಮೆಂಟ್ನಲ್ಲಿ ಸನ್ಮಾನ್ಯ ಬಿಮಲ್ ಚಂದ್ರ ಬಾಸಕ್ರವರು ಮಾಡಿದಂತಹ ಪ್ರಯೋಗ ಇದು ಅಲ್ ಫುರ್ಖಾನ್ ಆಗಿದೆ. ವಾದಿ ಪ್ರತಿವಾದಿಸಿದಂತೆ ಈ ಕುರ್ಆನ್ ದೇಶದಲ್ಲಿ ಶಾಂತಿಯನ್ನು ಇಲ್ಲವಾಗಿಸಿ ಕೋಮು ಭಾವನೆಯನ್ನುಂಟು ಮಾಡಿ ಭಯೋತ್ಪಾದಕ ಕೃತ್ಯಗಳಿಗೆ ಪ್ರಚೋದನೆ ನೀಡುವಂತಹ, ಭಯೋತ್ಪಾದಕ ಚಟುವಟಿಕೆಗಳಿಗೆ ಪ್ರಚೋದನೆ ನೀಡುವಂತಹ, ಕೊಲೆ, ಸುಲಿಗೆ, ಅತ್ಯಾಚಾರ ಇತ್ಯಾದಿಗಳಿಗೆ ಪ್ರಚೋದನೆ ನೀಡುವಂತಹ ಗ್ರಂಥವಲ್ಲ, ಬದಲಾಗಿ ಇದು ಸತ್ಯ ಅಸತ್ಯ ವಿವೇಚನ ಗ್ರಂಥವಾಗಿದೆ. ಆದುದರಿಂದ ಇದು ಅಲ್ ಫುರ್ಖಾನ್ ಆಗಿದೆ ಎಂಬುದು. ಈ ಆದೇಶ, ನ್ಯಾಯಾದೇಶವನ್ನು ನೀಡಿದ್ದು ಒಬ್ಬ ಮುಸ್ಲಿಮರಲ್ಲ, ಬದಲಾಗಿ ಒಬ್ಬ ಮುಸ್ಲಿಮೇತರ ನ್ಯಾಯಾಧೀಶರಾಗಿದ್ದರು. ಆದುದರಿಂದ ನನ್ನ ಪ್ರೀತಿಯ ಬಂಧುಗಳೇ, ದಿವ್ಯ ಕುರ್ಆನನ್ನು ನೀವು ಪರಿಶೋಧಿಸಿರಿ, ಪರಿಶೋಧನೆಗೆ ವಿಧೇಯವಾಗಿಸಿ, ನಿಮಗೆ ಸತ್ಯ ಏನು ಅಂತ ಮನವರಿಕೆಯಾಗಬಹುದು. ಮಾನ್ಯ ನ್ಯಾಯಾಧೀಶರು ಯಾಕಾಗಿ ಅಲ್ ಫುರ್ಖಾನ್ ಇದು ಸತ್ಯ ಅಸತ್ಯ ವಿವೇಚನೆ ಗ್ರಂಥ, ಹೊರೆಗಲ್ಲಾದಂತಹ ಗ್ರಂಥ ಅಂತ ಹೇಳಿದ್ದಾರೆ? ಒಂದು ಹಿಂದಿನ ಮರ್ಮ ಏನಾಗಿರ್ಬೋದು ಅಂತ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟಿನ ಒಬ್ಬ ಕಾರ್ಯಕರ್ತನಾಗಿ, ಧರ್ಮ ಗ್ರಂಥಗಳ ತುಲನಾತ್ಮಕ ಅಧ್ಯಯನ ನಡೆಸುವಂತಹ ಒಬ್ಬ ವಿದ್ಯಾರ್ಥಿಯಾಗಿ, ಕಂಪ್ಯಾರಿಟಿವ್ ರಿಲಿಜನ್ನ ಸ್ಟೂಡೆಂಟ್ ಆಗಿ ನನ್ನ ಮನಸ್ಸಿನಲ್ಲಿ ತೋಚಿದಂತಹ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಬಹುಶಃ ಅವರು ಹೇಳಿದ್ದು, ಸೃಷ್ಟಿಕರ್ತನು ಮನುಷ್ಯ ಸಮಾಜಕ್ಕೆಲ್ಲ ಸಂದೇಶವಾಗಿ ಆಯಾ ಕಾಲಘಟ್ಟದಲ್ಲಿ ಧರ್ಮ ಗ್ರಂಥಗಳನ್ನು ಕಲಿಸಿಕೊಟ್ಟಿದ್ದಾನೆ. ಅದು ಕಾರಣಾಂತರಗಳಿಂದವೋ ಪುರೋಹಿತರ ಕೈಕ್ರಿಯೆಗಳಿಂದಲೂ ಅದು ಬದಲಾಗಿ ಹೋಯಿತು. ಜನರ ಮನಸ್ಸಿನಿಂದ ದೂರ ಉಳಿದಾಗ ಸರ್ವ ವೇದ ಗ್ರಂಥಗಳ ಮೂಲ ತತ್ವವೇನು ಎಂಬುದನ್ನ ಜನರಿಗೆಲ್ಲ ತಲುಪಿಸಿಕೊಡುವುದಕ್ಕೋಸ್ಕರ ಕೊನೆಯ ಒಡಂಬಡಿಕೆಯಾಗಿ ದಿವ್ಯ ಕುರ್ಆನನ್ನು ಕಲಿಸಿಕೊಟ್ಟಂತಹ ಆ ಸೃಷ್ಟಿಕರ್ತನು ಕೆಲವೊಂದು ವಿಚಾರಗಳನ್ನ ಕುರ್ಆನ್ನ ಮೂಲಕ ಜನರಿಗೆ ತಿಳಿಸಿಕೊಡುತ್ತಾನೆ. ನಾನು ನನ್ನ ಪ್ರವಚನದ ಆರಂಭದಲ್ಲಿ ಓದಿ ಇಟ್ಟಂತಹ ಒಂದು ಸೂಕ್ತವಾಗಿದೆ. ದಿವ್ಯ ಕುರ್ಆನಿನ 2ನೇ ಅಧ್ಯಾಯ, ಸೂರ ಬಕರ 163ನೇ ಸೂಕ್ತ. ವ ಇಲಾಹುಕುಂ ಇಲಾಹುನ್ ವಾಹಿದ್ ಲಾ ಇಲಾಹ ಇಲ್ಲಾ ಹುವರ್ ರಹ್ಮಾನುರ್ ರಹೀಮ್. ಆ ಪರಮ ದಯಾಮಯನು ಕರುಣಾನಿಧಿಯೂ ಆದ ಆ ಸೃಷ್ಟಿಕರ್ತನಾದ ಅಲ್ಲಾಹನಲ್ಲದೆ ನಿಮಗೆ ನಮಗೂ ಯಾವುದೇ ದೇವನಿಲ್ಲ. ಇದೇ ಸಂದೇಶವನ್ನ ಹಿಂದೂ ವೇದಾಂತ ಬ್ರಹ್ಮಸೂತ್ರ ನಮಗೆ ಕಲಿಸಿಕೊಡುತ್ತಾ ಇದೆ. ಇಕ್ಕಂ ಬ್ರಹ್ಮಂ ದ್ವಿತೀಯ ನಾಸ್ತಿ ನೆಹನಾ ನಾಸ್ತಿ ಕಿಂಚನ್. ಭಗವಂತನು ಒಬ್ಬನೇ, ದ್ವಿತೀಯನಿಲ್ಲ, ಇಲ್ಲ ಇಲ್ಲ, ಸ್ವಲ್ಪವೂ ಕೂಡ ಇಲ್ಲ. ಅದೇ ರೀತಿ ಬೈಬಲ್ನ ಹೊಸ ಒಡಂಬಡಿಕೆಯ 12ನೇ ಅಧ್ಯಾಯದ, ಮಾರ್ಕನು ಬರೆದಂತಹ ಸುವಾರ್ತೆಯ 12ನೇ ಅಧ್ಯಾಯದ 29ನೇ ವಚನದಲ್ಲಿ ಕಲಿಸಿಕೊಡುತ್ತಾ ಇದ್ದೆ. ಶಾಸ್ತ್ರಿಯೊಬ್ಬನು ಬಂದು ಜೀಸಸ್ ಕ್ರೈಸ್ಟರಲ್ಲಿ, ಯೇಸು ಕ್ರಿಸ್ತರಲ್ಲಿ ಬಂದು ಕೇಳುತ್ತಾರೆ, ದೈವ ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಯಾವುದು? ಆಗ ಅವರು ಹೇಳಿದಂತಹ, ಯೇಸು ಕ್ರಿಸ್ತರು ನೀಡಿದಂತಹ ಉತ್ತರ, ಓ ಇಸ್ರಾಯಿಲೇ ಕೇಳು, ನಮ್ಮ ದೇವನಾದ ಕರ್ತನು ಏಕೈಕ ಕರ್ತನಾಗಿರುತ್ತಾನೆ. ಅವನನ್ನು ನೀನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀನು ಪ್ರೀತಿಸು. ಇದು ಮೊದಲನೇ ದೈವಾಜ್ಞೆಯಾಗಿದೆ. ನಾವು ಆಲೋಚಿಸಬೇಕಾಗಿದೆ, ನಮ್ಮ ದೇವನನ್ನ ನಾವು ಕಂಡುಕೊಳ್ಳಬೇಕಾಗಿದೆ. ವೇದ ಗ್ರಂಥಗಳ, ಧರ್ಮ ಗ್ರಂಥಗಳ ಆಧಾರಗಳಿಂದ ಕೇನೋಪನಿಷತ್ತು ಕಲಿಸಿಕೊಡುತ್ತಾ ಇದೆ. 1ನೇ ಖಂಡದ 6ನೇ ಶ್ಲೋಕದಲ್ಲಿ, ಯಚ್ಚಕ್ಷುಷನ ಪಶ್ಯತಿ ಏನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಯನೇತಂ ಯತಿತಮುಪಾಸತೆ ಅಂತ. ನಿನ್ನ ಕಣ್ಣಿನಲ್ಲಿ ನಿನಗೆ ದೇವನನ್ನು ನೋಡಲು ಸಾಧ್ಯವಿಲ್ಲ, ಬದಲಾಗಿ ಇತರ ಎಲ್ಲ ವಿಚಾರಗಳನ್ನು ನಿನಗೆ ನೋಡಲಿರುವಂತಹ ಶಕ್ತಿಯನ್ನು ನೀಡಿದವನಾರೋ, ದೃಷ್ಟಿಶಕ್ತಿಯನ್ನು ನೀಡಿದವನಾರೋ ಅವನನ್ನು ನೀನು ಸೃಷ್ಟಿಕರ್ತ ಎಂದು ತಿಳಿದುಕೋ. ಅದು ಅಲ್ಲದೆ ಜನರು ಇದು ಎಂದು ಆರಾಧಿಸುವುದನ್ನಲ್ಲ ಎಂಬುದು. ಬೈಬಲ್ ಯೆಹೋವನನ್ನು ಬರೆದಂತಹ ಸುವಾರ್ತೆಯ 1ನೇ ಅಧ್ಯಾಯದ 18ನೇ ವಚನದಲ್ಲಿ ಕಲಿಸಿಕೊಡುತ್ತಾ ಇದೆ, ಆ ದೇವನನ್ನು ಯಾರು ಯಾವತ್ತೂ ಕಂಡಿಲ್ಲ ಅಂತ. ಇನ್ನು ದಿವ್ಯ ಕುರ್ಆನ್ ಅದರ 6ನೇ ಅಧ್ಯಾಯ ಸೂರ ಅನ್ಆಮ್ 103ನೇ ಸೂಕ್ತದಲ್ಲಿ, ಲಾ ತುದ್ರಿಕುಲ್ ಅಬ್ಸಾರ್ ವಹುವ ಯುದ್ರಿಕುಲ್ ಅಬ್ಸಾರ್. ದೃಷ್ಟಿಗಳು ಅವನನ್ನು ಕಾಣಲಾರವು, ಆದರೆ ದೃಷ್ಟಿಗಳನ್ನು ಅವನು ಕಾಣುತ್ತಾನೆ ಎಂಬ ಈ
ಉದಾತ್ತವಾದ ಉನ್ನತವಾದಂತಹ ಸಂದೇಶವನ್ನ ಪ್ರತಿಯೊಂದು ಧರ್ಮ ಗ್ರಂಥಗಳು ನಮಗೆ ಕಲಿಸಿಕೊಡುತ್ತಿರುವಾಗ ಈ ಧರ್ಮ ಗ್ರಂಥಗಳ ಸಂದೇಶದಿಂದ ನಾವು ಹಿಂದೆ ಬಂದಿದ್ದೇವೆ. ಆದುದರಿಂದ ನನ್ನ ಪ್ರೀತಿಯ ಸಹೃದಯಿ ಬಂಧುಗಳೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತಿರುವುದೇನೆಂದರೆ, ನಾವು ಧರ್ಮ ಗ್ರಂಥಗಳು ಕಲಿಸಿಕೊಟ್ಟಂತಹ ಮೂಲ ತತ್ವದ ಕಡೆಗೆ ಬರೋಣ. ಅದನ್ನು ನಾವು ವಿವೇಚಿಸುವಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯಂ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 7 ಮತ್ತು 8ನೇ ಶ್ಲೋಕಗಳಲ್ಲಿ ಕಲಿಸಿಕೊಡುತ್ತಾ ಇದೆ. ಎಲ್ಲಿ ಸತ್ಯಕ್ಕೆದುರಾಗಿ ಅಸತ್ಯವು ತಾಂಡವಾಡುತ್ತಿದೆಯೋ, ಎಲ್ಲಿ ನೀತಿಗೆದುರಾಗಿ ಅನೀತಿಯು ವಿಜೃಂಭಿಸುತ್ತಾ ಇದೆಯೋ, ಎಲ್ಲಿ ಸತ್ಯಕ್ಕೆದುರಾಗಿ ಅಸತ್ಯವು ಮೇಲೆ ಬರುತ್ತಾ ಇದೆಯೋ, ನ್ಯಾಯಕ್ಕೆದುರಾಗಿ ಅನ್ಯಾಯವು ದ್ವಿಗುಣವಾಗುತ್ತಾ ಇದೆಯೋ, ಅಲ್ಲೆಲ್ಲ ಯುಗ ಪುರುಷರು ಬರುತ್ತಾರೆ ಎಂದು ಶ್ರೀಮದ್ ಭಗವದ್ಗೀತಾ ಕಲಿಸಿಕೊಡುತ್ತಿರುವಾಗ, ಶ್ರೀಮದ್ ಭಗವದ್ಗೀತೆಯ ಕೊನೆಯ ಕಾಂಡವಾದಂತಹ 18ನೇ ಕಾಂಡದ 62ನೇ ಶ್ಲೋಕದಲ್ಲಿ ನಮಗೆ ಕಲಿಸಿಕೊಡುತ್ತಾ ಇದೆ ಸೃಷ್ಟಿಕರ್ತನ ಬಗ್ಗೆ. ತಮೇವ ಶರಣಂ ಗಚ್ಚ ಸರ್ವ ಭಾವೇನ ಭಾರದ ತತ್ ಪ್ರಸಾದಾತ್ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ನೀನು ಏಕದೇವನಲ್ಲಿ ವಿಶ್ವಾಸವಿಡು, ಅವನಿಗೆ ವಿಧೇಯನಾಗು, ನೀನು ವಿಜಯಿಯಾಗುವೆ, ನಿನಗೆ ಶಾಂತಿ ಇರುವುದು ಎಂಬುದನ್ನು ಕಲಿಸಿಕೊಡುತ್ತಾ ಇದೆ. ಇದೇ ಸಂದೇಶವನ್ನ ದಿವ್ಯ ಕುರ್ಆನ್ ನಮಗೆ ಕಲಿಸಿಕೊಡುತ್ತಾ ಇದೆ. ದಿವ್ಯ ಕುರ್ಆನ್ ಅವತೀರ್ಣವಾದುದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಉಲ್ಲೇಖ ಭವಿಷ್ಯತ್ ಪುರಾಣದಲ್ಲಿ, ಅದೇ ರೀತಿ ಬೈಬಲ್ನಲ್ಲಿ ನಮಗೆ ಕಾಣಬಹುದಾಗಿದೆ. ಭವಿಷ್ಯತ್ ಪುರಾಣ ವ್ಯಾಸ ಮಹರ್ಷಿಯು ಬರೆದಂತಹ ಭವಿಷ್ಯತ್ ಪುರಾಣದ ಪ್ರತಿಸರ್ಗ ಪರ್ವ 3 ಅಧ್ಯಾಯ 3 5ನೇ ಶ್ಲೋಕದಲ್ಲಿ ಭವಿಷ್ಯತ್ ಪುರಾಣ ಹೇಳುತ್ತಾ ಇದೆ, ಏತಸ್ಮಿನೆಂದರೆ ಮ್ಲೇಚ್ಛಾಚಾರಣ್ಯ ಸಮನ್ವಿತ ಮುಹಮ್ಮದ ಇತಿಖ್ಯಾತ ಶಿಷ್ಯಶಾಗ ಸಮನ್ವಿತಂ. ಹೀಗಿರುವಾಗ ವಿದೇಶಿಗನಾದಂತಹ ಒಬ್ಬ ಪ್ರವಾದಿಯ, ಒಬ್ಬ ಆಚಾರ್ಯನ ಆಗಮನವಾಗುತ್ತದೆ. ಆ ಪ್ರವಾದಿಯ ಹೆಸರು ಮುಹಮ್ಮದ್ ಎಂಬುದಾಗಿದೆ. ಆ ಪ್ರವಾದಿಯ ಜೊತೆ ಶಿಷ್ಯ ಶೃಂಖಲೆ ಇರುತ್ತದೆ, ಶಿಷ್ಯರಿರುತ್ತಾರೆ. ಆ ಪ್ರವಾದಿಯವರ ಗುಣಲಕ್ಷಣಗಳನ್ನು ಹೇಳಿಕೊಂಡು ಹೇಳುತ್ತಾ ಇದೆ. ಇವಾಗ ಹಲವಾರು ಬಂಧುಗಳು ಗಡ್ಡದ ಬಗ್ಗೆ ಹಲವಾರು ರೀತಿಯಲ್ಲಿ ಇದು ಭಯೋತ್ಪಾದನೆಯ ಸಂಕೇತ ಎಂಬಿತ್ಯಾದಿ ಮನಸ್ಸಿನಲ್ಲಿ ಕೆಲವರು ಭಾವನೆಗಳನ್ನು ಇಟ್ಟುಕೊಂಡಿರಬಹುದು. ನಿಜವಾಗಿ ಜನರೇ, ನೀವು ಯಾವುದೇ ಇಂಟರ್ನೆಟ್ ಸೈಬರ್ಗೆ ಹೋಗಿ ಅಲ್ಲೇ ಅಡ್ರೆಸ್ ಬಾರಲ್ಲಿ ನೀವು ಗೂಗಲ್ ಸರ್ಚ್ ಅಲ್ಲಿ ನೀವು ಜೀಸಸ್ ಕ್ರೈಸ್ಟ್ ಅಂತ ಟೈಪ್ ಮಾಡಿದರೂ ಕೂಡ ನಿಮಗೆ ಅಲ್ಲಿ ಸಿಗುವಂತಹ ಹೆಚ್ಚಿನ ಎಲ್ಲ ಇಮೇಜ್ ಕೂಡ ಗಡ್ಡಧಾರಿಯಾದಂತಹ ಜೀಸಸ್ ಕ್ರೈಸ್ಟ್ ಅನ್ನಾಗಿದೆ. ಅದೇ ರೀತಿ ನಮ್ಮ ರಾಷ್ಟ್ರಗೀತೆಯಾದಂತಹ ಜನಗಣಮನ, ಪ್ರತಿಯೊಬ್ಬರು ಅಭಿಮಾನಪೂರ್ವಕ ಸರ್ವ ಭಾರತೀಯ ನಾಗರಿಕರು ಕೊಂಡಾಡುವಂತಹ ರಾಷ್ಟ್ರಗೀತೆಯ ರಚಕರಾದಂತಹ ರವೀಂದ್ರನಾಥ್ ಠಾಗೋರರ ಗಡ್ಡ ಯಾರಾದರೂ ನೋಡಿದ್ದೀರಾ? ಅವರ ಗಡ್ಡದ ಉದ್ದ ನಮ್ಮೆಲ್ಲರ ಇಲ್ಲಿರುವಂತಹ ಎಲ್ಲರ ಗಡ್ಡದ ಉದ್ದಕ್ಕಿಂತ ಬಹಳಷ್ಟು ಉದ್ದವಿದೆ ಜನರೇ. ಇನ್ನು ನಾವು ನೋಡುವಾಗ ನಮ್ಮ ಹಿಂದೂ ಬಂಧುಗಳು ಬಹಳ ಗೌರವಯುತವಾಗಿ ಕಾಣುವಂತಹ ಆರ್ಟ್ ಆಫ್ ಲಿವಿಂಗಿನ ಆಚಾರ್ಯರಾದಂತಹ ರವಿಶಂಕರ್ ಗುರುಗಳ ನೀವು ಗಡ್ಡವನ್ನು ನೋಡಿದ್ದೀರಾ? ಹತ್ತಿರದಲ್ಲಿರುವಂತಹ ಕೊಲ್ಲೆ ಸ್ವಾಮೀಜಿಗಳ ಗಡ್ಡವನ್ನು ನೋಡಿದ್ದೀರಾ? ಕೇವಲ ಗಡ್ಡ ಇಟ್ಟ ಮಾತ್ರಕ್ಕೆ ಕೇವಲ ಒಂದು 5 ಗ್ರಾಂ ಗಡ್ಡದಲ್ಲಿ ಭಯೋತ್ಪಾದನೆ ಸೃಷ್ಟಿಯಾಗುವುದಾದರೆ ನೀವು ಆಲೋಚಿಸಿ. ಆದುದರಿಂದ ವ್ಯಾಸ ಮಹರ್ಷಿಯು ಕಲಿಸಿಕೊಡುತ್ತಾ ಇದ್ದಾರೆ, ಲಿಂಗಚ್ಛೇದಿ ಶಿಖಾಹೀನ ಸ್ಮಶ್ರುಧಾರಿ ಸದುಷಕ ಉಚ್ಚಾಲಯಪಿ ಸರ್ವಭಕ್ಷಿ ಭವಿಷ್ಯತಿ ತಸ್ಮಾನ್ಮು ಸಲವಾಸ್ಯೋ ಈ ಜಾತಾಯ ಧರ್ಮ ದೂಷಕ ಇತ ಪೈಶಾಚ ಧರ್ಮಶ್ಚ ಭವಿಷ್ಯತಿ ಮಾಯಾಕೃತ ಅಂತ. ಅಲ್ಲಿ ಅವರ ಅನುಯಾಯಿಗಳು ಅವರು ಜುಟ್ಟು ಇಡುವುದಿಲ್ಲ, ಗಡ್ಡ ಬಿಟ್ಟಿರುತ್ತಾರೆ. ದರ್ಭೆಯ ಬದಲಾಗಿ ಅವರು ಸ್ವತ್ಯಾಗ ಪರಿಶ್ರಮದ ಮೂಲಕ ಅವರು ದೇವನನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇತ್ಯಾದಿ ಸಂದೇಶಗಳನ್ನು ಕಲಿಸಿಕೊಟ್ಟಂತಹ ಆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಉಲ್ಲೇಖವನ್ನು ವ್ಯಾಸ ಮಹರ್ಷಿ ಏತಸ್ಮಿನೆಂದರೆ ಮ್ಲೇಚ್ಛಾಚಾರಣ್ಯ ಸಮನ್ವಿತ ಎಂದು ಕಲಿಸಿಕೊಟ್ಟಿರುವಾಗ ಆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನ 2ನೇ ಅಧ್ಯಾಯದ 21ನೇ ಸೂಕ್ತವು ನಮಗೆ ಕಲಿಸಿಕೊಡುತ್ತಾ ಇದೆ.
ಯಾ ಅಯ್ಯುಹನ್ನಾಸ್ ಉಬ್ದು ರಬ್ಬಕುಮ್ ಅಲ್ಲದೀ ಖಲಕಕುಮ್ ವಲ್ಲದೀನ ಮಿನ್ ಕಬ್ಲಿಕುಮ್ ಲಅಲ್ಲಕುಮ್ ತತ್ತಕೂನ್. ಓ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ನಿಮ್ಮ ಸೃಷ್ಟಿಕರ್ತನನ್ನು ಆರಾಧಿಸಿರಿ, ನಿಮ್ಮ ಪ್ರಭುವನ್ನು ಆರಾಧಿಸಿರಿ, ನೀವು ವಿಜಯ ಹೊಂದಬಹುದು ಎಂಬಂತಹ ಸಂದೇಶ. ಯಾ ಅಯ್ಯುಹನ್ನಾಸ್ ಎಂಬುದಾಗಿದೆ ಇಲ್ಲಿ ಕುರ್ಆನಿನ ಪ್ರಯೋಗ. ಓ ಮುಸ್ಲಿಮರೇ ಎಂಬುದಾಗಿ ಅಲ್ಲಲ್ಲಿ ಕರೆದದ್ದು, ಓ ಬ್ಯಾರಿಗಳೇ ಎಂಬುದಾಗಿ ಅಲ್ಲ ಅಲ್ಲಿ ಕರೆದದ್ದು, ಓ ಅರಬಿಗಳೇ ಎಂಬುದಾಗಿ ಅಲ್ಲ ಅಲ್ಲಿನ ಪ್ರಯೋಗ. ಅಲ್ಲಿ ಮಾಡಿದಂತಹ ಕುರ್ಆನ್ ಮಾಡಿದಂತಹ ಪ್ರಯೋಗ ಯಾ ಅಯ್ಯುಹನ್ನಾಸ್ ಎಂಬುದಾಗಿದೆ, ಓ ಜನರೇ ಎಂಬುದಾಗಿದೆ. ಈ ಜನರಲ್ಲಿ ಪ್ರತಿಯೊಬ್ಬ ಧರ್ಮ ಬಾಂಧವನು ಒಳಗೊಳ್ಳುತ್ತಾನೆ. ಆದುದರಿಂದ ನಾವು ನಮ್ಮನ್ನು, ನಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ಪ್ರಾಣಿಗಳನ್ನು, ಮೃಗಗಳನ್ನು, ಪಕ್ಷಿಗಳನ್ನು, ಸಮುದ್ರವನ್ನು, ಸೂರ್ಯನನ್ನು, ಚಂದ್ರನನ್ನು ಎಲ್ಲವನ್ನೂ ಸೃಷ್ಟಿಸಿ, ಭೂಮಿಯನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ, ಆಕಾಶವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ, ನಮಗೆ ಭೂಮಿಯನ್ನು ಹಾಸಿಗೆಯನ್ನಾಗಿ ಮಾಡಿದಂತಹ, ಆಕಾಶವನ್ನು ಮೇಲ್ಛಾವಣಿಯನ್ನಾಗಿ ಮಾಡಿದಂತಹ, ಮೇಲ್ಭಾಗದಿಂದ ನೀರನ್ನು ಸುರಿಸಿಕೊಟ್ಟಂತಹ, ಇವುಗಳೆಲ್ಲದರ ಮೂಲಕ ಆಹಾರವನ್ನು ಉತ್ಪಾದಿಸಿಕೊಟ್ಟಂತಹ ಆ ಸೃಷ್ಟಿಕರ್ತನನ್ನು ನಾವು ಆರಾಧಿಸೋಣ. ನಾವು ಖಂಡಿತವಾಗಿಯೂ ಐಕ್ಯತೆಯ ಸಂದೇಶದ ಕಡೆಗೆ ಬರೋಣ. ಆದುದರಿಂದ ನಾವು ಪರಸ್ಪರ ಧರ್ಮ ಗ್ರಂಥಗಳನ್ನು ಅಧ್ಯಯನ ನಡೆಸೋಣ. ನಮ್ಮ ನಡುವೆ ಇರುವಂತಹ ಕಚ್ಚಾಟ, ವೈಮನಸ್ಸು, ದ್ವೇಷ ಇತ್ಯಾದಿ ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ನಾವು ಮನುಷ್ಯರಾಗೋಣ. ಖಂಡಿತವಾಗಿ ಒಂದು ವಿಚಾರ ಸ್ಪಷ್ಟ, ಧರ್ಮ ಸೌಹಾರ್ದತೆ ಎಂಬುದು ನಡೆಯಲು ಸಾಧ್ಯವಿಲ್ಲ. ಬದಲಾಗಿ ಮನುಷ್ಯ ಸೌಹಾರ್ದತೆ ಎಂಬುದು ನಡೆಯಲು ಸಾಧ್ಯ. ನಮ್ಮ ಆರಕ್ಷಾ ಅಧಿಕಾರಿಗಳು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯಲ್ಲೂ ತಲುಪಿಸಿ ಮನುಷ್ಯರನ್ನು ಸೌಹಾರ್ದತೆಯಿಂದ ಜೋಡಿಸುವ ಎಂಬುದಾಗಿ. ಆದುದರಿಂದ ಧರ್ಮ ಸೌಹಾರ್ದತೆ ನಡೆಯಲು ಸಾಧ್ಯವಿಲ್ಲ, ಮನುಷ್ಯ ಸೌಹಾರ್ದತೆಯನ್ನು ನಡೆಸುವ. ಆದುದರಿಂದ ಈ ವಿಚಾರದಲ್ಲಿ ನಮಗೂ ಕೂಡ, ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ಗೂ ಕೂಡ ಸಂವಿಧಾನಬದ್ಧವಾದಂತಹ ಆರ್ಟಿಕಲ್ ನಂಬರ್ 25 ಪ್ರಕಾರ, ಅದೇ ರೀತಿ ಕರ್ನಾಟಕ ಪೊಲೀಸ್ ಕಾಯ್ದೆ 37 ಪ್ರಕಾರ ಧ್ವನಿವರ್ಧಕ ಪರವಾನಗಿಯನ್ನು ನೀಡಿ ಸಹಕರಿಸಿದಂತಹ ಇಲ್ಲಿನ ಎಲ್ಲ ಆರಕ್ಷಕ ಬಂಧುಗಳಿಗೆ ಮತ್ತು ಅದೇ ರೀತಿ ಜಿಲ್ಲಾಡಳಿತಕ್ಕೆ ನಾನು ಮತ್ತೊಮ್ಮೆ ಇಲ್ಲಿ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ನ ಮೂಲಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಮಾತುಗಳಲ್ಲಿ ಯಾವುದೇ ತಪ್ಪುಗಳನ್ನು ಸಂಭವಿಸಿದ್ದೇ ಆದಲ್ಲಿ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ಕ್ಷಮಿಸಲಿ. ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಪುತ್ತೂರಿನಲ್ಲಿ ನಡೆಯಲಿರುವಂತಹ ಡಿಲೈಟ್ ಎಕ್ಸಿಬಿಷನ್ ಆನ್ ಇಸ್ಲಾಂ, ಇದು ಇಸ್ಲಾಮಿನ ಬಗ್ಗೆ ಮನುಷ್ಯರಲ್ಲಿರುವಂತಹ ತಪ್ಪು ಕಲ್ಪನೆಯನ್ನು ನೀಗಿಸುವ ಒಂದು ಪ್ರಯತ್ನ ಮಾತ್ರವಾಗಿದೆ. ರಬ್ಬನಾ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀഉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್ ವ ಆಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.